ಮಕ್ಕಳು ಪ್ರತಿದಿನ ಬಂದು ಇಲ್ಲಿ ಪ್ರಾಕ್ಟೀಸ್ ತಗೊಂಡು ಇಷ್ಟೆಲ್ಲ ಚೆನ್ನಾಗಿ ಒಂದು ಒಳ್ಳೆ ಕೋಚಿಂಗ್ ಕೊಡ್ತಾರೆ ಅಂತ ಉಲ್ಲಾಸ್ ಸರ್ ನಿಜವಾಗ್ಲೂ ಖುಷಿ ಆಗುತ್ತೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಒಂದು ಪ್ರತಿಭೆ ಇರ್ತಕ್ಕಂಥ ಒಂದು ಒಳ್ಳೆ ಇಂಟರ್ನ್ಯಾಷನಲ್ ಪ್ಲೇಯರ್ ವೃಂದಾ ಮೇಡಮ್ ಅವರು ಇವತ್ತು ದಿನ ಇಲ್ಲಿ ಬಂದಿರೋದು ತುಂಬ ಖುಷಿ ಆಗುತ್ತೆ. ಇದೆಲ್ಲ ಮಕ್ಕಳಿಗೆ ಇನ್ಸ್ಪಿರೇಷನ್ ಆಗಿ ಇವತ್ತು ಬಂದಿರೋದು. ಇವ್ರನ್ನ ಕರೆಸಿರೋದಕ್ಕೆ ಉಲ್ಲಾಸ್ ಸರ್ ತುಂಬ ಥ್ಯಾಂಕ್ ಯು ಸೋ ಮಚ್. ನಮ್ಮ ಉಲ್ಲಾಸ್ ಸರ್ ಅವರ ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಕೋಲಾರ ಏನಂತ ಹೇಳಿದ್ರೆ, ಒಂದು ಆ ಕಡೆ ಸಿಟಿನೂ ಇಲ್ಲ, ಈ ಕಡೆ ಒಂದು ಸ್ವಲ್ಪ ಹಳ್ಳಿ ಥರ ಎಲ್ಲ ಗ್ರಾಮೀಣ ಪ್ರದೇಶ ಇದ್ದಂಗೆ. ಇಲ್ಲಿ ಯಾರೇ ಆಗಲಿ ಒಂದು ಪ್ರತಿಭೆನ ಒಂದು ಕೋಲಾರಲ್ಲಿ ಕಲಿತು ಈಸಿಯಾಗಿ ಬೆಂಗಳೂರು ಶಿಫ್ಟ್ ಆಗಿಬಿಡ್ತಾರೆ. ಯಾಕಂದರೆ ಬೆಂಗಳೂರು ತುಂಬ ಹತ್ರ ಇದೆ. ಬೆಂಗಳೂರಿಗೆ ಈಸಿಯಾಗಿ ಶಿಫ್ಟ್ ಆಗಿಬಿಟ್ಟು ಅಲ್ಲಿ ಅವರ ಒಂದು ಎಕ್ಸ್ಪೋಜರ್ ಇನ್ನೂ ಚೆನ್ನಾಗಾಗುತ್ತೆ ಅನ್ನೋ ಒಂದು ಇದರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈಸಿಯಾಗಿ ಬೆಂಗಳೂರು ಶಿಫ್ಟ್ ಆಗಿ ಅಲ್ಲಿ ಅವರ ಒಂದು ಲೈಫ್ ಜರ್ನಿನ ಮುಂದುವರ್ಸ್ಕೊಂಡು ಹೋಗಿ ನಮ್ಮ ಕೋಲಾರ್ಗಿರೋವಂಥ ಸಂಬಂಧಗಳನ್ನೆಲ್ಲ ಕೆಲವರು ಹೇಳೋದು, ಎಲ್ಲರೂ ಅಲ್ಲ, ಸಂಬಂಧಗಳನ್ನೆಲ್ಲ ಬಿಟ್ಟು ಬೆಂಗಳೂರು ಕಡೆ ಶಿಫ್ಟ್ ಆಗಿಬಿಡ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಉಲ್ಲಾಸ್ ಸರ್ ಅವರು, ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀವಿ ಉಲ್ಲಾಸ್ ಅವ್ರನ್ನ. ನಾವು ಚಿಕ್ಕ ವಯಸ್ಸಿಂದ ಬೆಳ್ಕೊಂಬಂದಿರೋ ಜೊತೆಯಲ್ಲಿ ಉಲ್ಲಾಸ್ ಅವರು ನಾವೆಲ್ಲ. ಅವರು ಒಂದು ಇಷ್ಟೊಂದು ಅವ್ರಿಗೆ ಟೈಮ್ ಕೊಟ್ಟು ಅವರು ಒಂದು ಮಕ್ಕಳಿಗೆಲ್ಲ ಕಲಿಬೇಕು ಅಂತ ಹೇಳಿ ಬೆಳಿಗ್ಗೆ ಸಂಜೆ ಮತ್ತು ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಕೋಚಿಂಗ್ ಕೊಡ್ತಾರೆ. ಆ ಒಂದು ಅವರ ಒಂದು ದೃಢವಾದ ಸಂಕಲ್ಪದಿಂದ ಇವತ್ತು ಈ ಒಂದು ಅಕಾಡೆಮಿ ಈ ಬರೀ ಎರಡು ವರ್ಷ ಆಯಿತು. 2 ವರ್ಷ ಆದಮೇಲೆ 2 ವರ್ಷ ಕಂಪ್ಲೀಟ್ ಆಗಿದೆ ಅಷ್ಟೇ. ಅಷ್ಟರಲ್ಲಿ ಇಷ್ಟೊಂದು ಮಕ್ಕಳು ಬಂದು ಜಾಯ್ನ್ ಆಗಿ ಕಲ್ತ್ಕೊಂಡು ಇಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಒಂದು ಸಂದರ್ಭದಲ್ಲಿ ಫಸ್ಟ್ ಉಲ್ಲಾಸ್ ಸರ್ಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಎಲ್ಲರೂ ಚಪ್ಪಾಳೆ ಹೊಡೆಯುವಂಥ ಮುಖಾಂತರ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಇನ್ನಷ್ಟು ಜನ ಮಕ್ಕಳು ಇಲ್ಲಿ ರೆಡಿ ಆಗಬೇಕು. ಮತ್ತು ಇಲ್ಲಿ ಬರ್ತಕ್ಕಂಥ ಮಕ್ಕಳೆಲ್ಲ ಒಂದು ಒಳ್ಳೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಆಗಿ ನಮ್ಮ ಮೇಡಮ್ ಹಂಗೆ ಒಂದು ಒಳ್ಳೆ ಹೆಸರು ತಗೋಬೇಕು ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೀನಿ. ಮತ್ತು ಇನ್ನೊಂದೇನೆಂದರೆ, ಇವತ್ತಿನ ದಿನ ನಮ್ಮ ಪೇರೆಂಟ್ಸ್ ನೋಡ್ತಾ ಇದ್ದರೆ ನಿಜವಾಗ್ಲೂ ನನಗೆ ಈ ದಂಗಲ್ ಮೂವಿನ ICSE ಬೋರ್ಡ್ ಎಕ್ಸಾಮ್ನಲ್ಲಿ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ನಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಿ 100% ರಿಸಲ್ಟ್ ಪಡೆದು ಜಿಲ್ಲೆಯ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಕೋಲಾರದ ಟಮಕ ಬಳಿ ಇರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಶಿಕ್ಷಣದ ಜೊತೆಗೆ ಸ್ಪೋರ್ಟ್ಸ್ನಲ್ಲಿ ಉತ್ತಮ ತರಬೇತಿ ನೀಡಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕ್ರಿಕೆಟ್ ಹಾಗೂ ಖೋ ಖೋ ಕ್ರೀಡೆಯಲ್ಲಿ ಹಲವು ವಿದ್ಯಾರ್ಥಿಗಳು ಭಾಗವಹಿಸಿ ಅನೇಕ ಪ್ರಶಸ್ತಿ ಪಡೆದಿದ್ದಾರೆ. ಬರುತ್ತೆ ಈ ದಂಗಲ್ ಮೂವಿಯಲ್ಲಿ ಅಮೀರ್ ಖಾನ್ ಹೆಂಗೆ ಅಂತ ಹೇಳಿದ್ರೆ, ಆತ ಜೀವನದಲ್ಲಿ ಸಕ್ಸಸ್ ಆಗದೆ ಇರೋದಕ್ಕೆ ಕೆಲವೊಂದು ಕಾರಣಾಂತರಗಳಿಂದ ಸಕ್ಸಸ್ ಆಗದೆ ಇರ್ತದೆ. ಆ ಒಂದು ಮಕ್ಕಳಲ್ಲಾದರೂ ನಾನು ಆ ಸಕ್ಸಸ್ ನೋಡಬೇಕು ಅಂತ ಹೇಳ್ಬಿಟ್ಟು ಪೇರೆಂಟ್ಸು ಒಂದು ಸಂಕಲ್ಪ ಇವತ್ತು ನಿಮ್ಮಲ್ಲಿ ನಾನು ನೋಡ್ತೀನಿ. ಯಾಕಂತ ಹೇಳಿದ್ರೆ, ಪ್ರತಿನಿತ್ಯ ಪೇರೆಂಟ್ಸ್ ಇಲ್ಲಿ ಕರ್ಕೊಂಬರೋದು ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಪೇರೆಂಟ್ಸ್ನ ಒಂದು ಕಮಿಟ್ಮೆಂಟ್, ಮಕ್ಕಳನ್ನ ಕರ್ಕೊಂಡು ಹೋಗೋದು, ಬೆಳಗ್ಗೆನೂ ಬರ್ತಾರೆ, ಸಂಜೆನೂ ಬರ್ತಾರೆ. ಕೆಲವೊಬ್ಬರು ಆಡೋವರೆಗೂ ಎಂಡಿಂಗ್ವರೆಗೂ ಇಲ್ಲೇ ಇದ್ದೋಗಿರ್ತಾರೆ. ಇನ್ನು ಕೆಲವರು ವಾಕಿಂಗ್ ಮಾಡ್ಕೊಂಡಿರ್ತಾರೆ. ಎಲ್ಲ ನಿಜವಾಗ್ಲೂ ಪೇರೆಂಟ್ಸ್ನ ಒಂದು ಕುತೂಹಲ, ಅವರ ಒಂದು ಛಲ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಸೊ ನಿಮ್ಮ ಒಂದು ಇದು ಅದೇ ರೀತಿ ಇರಲಿ. ನಿಮ್ಮ ಒಂದು ಪೇರೆಂಟ್ಸ್ನ ಅವರ ಒಂದು ಕನಸುಗಳನ್ನ ನೀವು ಮಕ್ಕಳಾಗಿ, ಸ್ಟೂಡೆಂಟ್ಸ್ ಎಲ್ಲ ಸ್ವಲ್ಪ ಕೇಳಿಸ್ಕೊಳ್ರಿ. ಮಕ್ಕಳಾಗಿ ನೀವು ಬೆಳಗ್ಗೆ ಬಂದು ಬರೀ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತಾ ಇರಬೇಡ್ರಿ. ನಿಮ್ಮ ಒಂದು ತಂದೆ ತಾಯಿ ಅವರ ಕನಸನ್ನ ಯಾವತ್ತು ಕನಸಾಗಿ ಇದು ಮಾಡಬೇಡ್ರಿ, ಅವ್ರ ಕನಸನ್ನ ಈಡೇರಿಸ್ರಿ ಅಂತ ಹೇಳ್ತಾ, ಇವತ್ತು ಇಲ್ಲಿ ಮಕ್ಕಳಿಗೆ ಬರೀ ಒಂದು ಏನೋ ಈ ಸಮ್ಮರ್ ಕ್ಯಾಂಪ್ನ ಮಾಡಿಬಿಟ್ಟು ಮುಗಿಸ್ಬಿಡ್ಬೋದು. ಆ ಒಂದು ಪ್ರತಿಭೆಗೆ ನಾವು ಮಾಡಿ ಮುಗಿಸ್ಬಿಟ್ರೆ ಅದಕ್ಕೆ ಅರ್ಥ ಇರಲ್ಲ. ಅವ್ರಿಗೊಂದು ಸರ್ಟಿಫಿಕೇಟ್ ಕೊಟ್ಟು ಅವ್ರನ್ನ ಗುರ್ಸಿದ್ರೆ ಇನ್ನು ಮತ್ತೆ ಅವ್ರಿಗೆ ಇನ್ನಷ್ಟು ಇಂಟ್ರೆಸ್ಟ್ ಬರುತ್ತೆ. ಆ ಒಂದು ಕೆಲಸನ ಉಲ್ಲಾಸ್ ಸರ್ ಮಾಡ್ತಾಯಿದ್ದಾರೆ. ಧನ್ಯವಾದಗಳು. ಮತ್ತು ಮತ್ತೊಂದು ವಿಶೇಷವಾಗಿ ನಾನು ಇಲ್ಲಿ ಬಂದಿರತಕ್ಕಂಥ ಪೇರೆಂಟ್ಸ್ಗೆ ಮತ್ತು ಮಕ್ಕಳಿಗೆ ಏನಂದರೆ ಹೇಳೋದು, ಕ್ರಿಕೆಟ್ ಮತ್ತು ಸ್ಪೋರ್ಟ್ಸ್, ಯಾವುದೇ ಒಂದು ಸ್ಪೋರ್ಟ್ಸಲ್ಲಿ ಇರೋಂಥ ಒಂದು ವ್ಯಕ್ತಿಗಳು ಯಾವತ್ತಿದ್ರೂ ಡಿಪ್ರೆಷನ್ಗೆ ಹೋಗೋದೇ ಇಲ್ಲ. ಈ ಒಂದು ಪ್ರೆಸೆಂಟ್ ಸಿಚುವೇಶನ್ ಇವಾಗ ಇರ್ತಕ್ಕಂಥ ಒಂದು ಕಾಲದಲ್ಲಿ ಏನಂತ ಹೇಳಿದ್ರೆ, ಪ್ರತಿಯೊಂದು ಮಗು ಒಂದು ಸಣ್ಣದಕ್ಕೆಲ್ಲನೂ ಡಿಪ್ರೆಷನ್. ಯಾಕಂದರೆ ಮಕ್ಕಳನ್ನ ಅಷ್ಟು ಮೃದುವಾಗಿ ಪೇರೆಂಟ್ಸ್ ಪಾಲನೆ ಮಾಡ್ತಾರೆ. ಸ್ಪೋರ್ಟ್ಸಲ್ಲಿ ದಿನ ಗೆಲ್ತಾರೆ. ಇವತ್ತು ಗೆದ್ದವರು ನಾಳೆ ಸೋಲ್ತಾರೆ, ನಾಳೆ ಸೋತವ್ರು ಮತ್ತೊಂದು ದಿನ ಗೆಲ್ತಾರೆ. ಅದರಿಂದ ಏನಂದರೆ, ಈ ಸ್ಪೋರ್ಟ್ಸ್, ಯಾವುದೇ ಸ್ಪೋರ್ಟ್ಸ್, ಬಾಸ್ಕೆಟ್ಬಾಲ್ ಇರಲಿ, ಕ್ರಿಕೆಟ್ ಇರಲಿ, ಖೋಖೋ ಇರಲಿ, ಯಾವುದೇ ಸ್ಪೋರ್ಟ್ಸಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳೇನಂತ ಹೇಳಿದ್ರೆ, ಅಷ್ಟು ಈಸಿಯಾಗಿ ಅವರು ಲೈಫಲ್ಲಿ ಫೈಲ್ ಆಗೋಕ್ಕೆ ಚಾನ್ಸೇ ಇಲ್ಲ.
ಇನ್ನೊಂದು ನಮಗೆ ಸರ್ಕಾರಗಳು ಕೂಡ ಅದೇ ರೀತಿ ಸ್ಪೋರ್ಟ್ಸಲ್ಲಿ ಇರೋಂಥ ವ್ಯಕ್ತಿಗಳಿಗೆ ಸಪೋರ್ಟಿವ್ ಆಗಿ ಕೂಡ ಇದೆ. ಸೊ ನೀವು ಓದಿನ ಕಡೆನೇ ಗಮನ ಇರಲಿ, ಜೊತೆಗೆ ಸ್ಪೋರ್ಟ್ಸ್ ಕೂಡ ಜೊತೆಯಲ್ಲಿ ನೀವು ಇದು ಮಾಡಿಕೊಂಡು ಸ್ಪೋರ್ಟ್ಸು ಆಡ್ಕೊಂಡು ಹೋಗ್ರಿ. ನಿಮ್ಮ ಲೈಫ್ ತುಂಬ ಸುಂದರವಾಗಿರ್ತದೆ. ಮತ್ತು ಒಂದು ದೃಢವಾಗಿರ್ತಕ್ಕಂಥ ಒಂದು ಸಂಕಲ್ಪವನ್ನು ಇಟ್ಕೊಂಡಿರ್ಬೇಕು. ನಾನು ಇದನ್ನು ಅಚೀವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಪ್ರತಿನಿತ್ಯ ನೀವು ಪ್ರಾಕ್ಟೀಸ್ ಮಾಡಬೇಕು. ನೀವು ಅಚೀವ್ ಮಾಡಿದ್ರೆ ಅದು ಗ್ಯಾರಂಟಿ, ನೀವು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಗ್ಯಾರಂಟಿ ಅಚೀವ್ ಮಾಡೇ ಮಾಡ್ತೀರಾ. ಮೇಡಮ್ ಥರ ನಿಜವಾಗ್ಲೂ ಮೇಡಮ್ ಬಂದರೆ ತುಂಬ ಖುಷಿ ಆಗುತ್ತೆ. ಅವರ ಒಂದು ಸಾಧನೆ ಈಗ ನಾನು ಮೇಡಮ್ ಅವ್ರು ಈಗ ಸ್ವಲ್ಪ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಹೊಡೆದ ತಕ್ಷಣ ಮೇಡಮ್ ಹೆಸರು ಬಂದುಬಿಡ್ತದೆ. ಯು ಪಿ ವಾರಿಯರ್ಸ್ ಅಲ್ಲ ಮೇಡಮ್, 1,30,30,00,000ಗೆ ಮೇಡಮ್ನ ತಗೊಂಡಿರೋದು. ಈ ರೀತಿ ಎಲ್ಲ ಮಕ್ಕಳು, ಎಲ್ಲ ಪ್ಲೇಯರ್ಸು ಈ ರೀತಿ ಮೇಡಮ್ನ ಇನ್ಸ್ಪಿರೇಷನ್ ತೊಗೊಂಡ್ಬಿಟ್ಟು ಎಲ್ಲರೂ ನೀವು ರೆಡಿ ಆಗಬೇಕು ಅಂತ ಹೇಳ್ತಾ, ಮತ್ತೊಂದು ನಮ್ಮ ಸ್ಕೂಲ್ದಲ್ಲಿ ಇರ್ತಕ್ಕಂಥ ವಿಶೇಷವನ್ನು ಇವತ್ತಿನ ದಿನ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ಸ್ಕೂಲಲ್ಲಿ, ವಿಶ್ವೇಶ್ವರಯ್ಯ ಸ್ಕೂಲಲ್ಲಿ ಯಾರು ಮಕ್ಕಳು ಓದ್ತಾರೆ, ಝೋನಲಲ್ಲಿ ಈ ಥರ ಯಾವುದಾದ್ರೂ ಪಾರ್ಟಿಸಿಪೇಟ್ ಮಾಡಿರೋಂಥ ಮಕ್ಕಳಿಗೆ ನಾವು ವಿಶೇಷವಾಗಿರ್ತಕ್ಕಂಥ ಒಂದು ಸ್ಕಾಲರ್ಶಿಪ್ ಕೊಡ್ತೀವಿ. 50% ಫೀಸ್ ಕಮ್ಮಿ ಮಾಡ್ತೀವಿ. ಏನೋ ಈ ಝೋನಲ್ ಲೆವೆಲಲ್ಲಿ ಈ ಥರ ಎಲ್ಲ ಮಕ್ಕಳು ಓದಿರೋಂಥವ್ರಿಗೆ. ಮತ್ತು ಅವರ ನಾವೊಂದು ಕ್ರೈಟೀರಿಯಾ ಇಟ್ಕೊಂಡಿರ್ತೀವಿ. ಅಂಥ ಕ್ರೈಟೀರಿಯಾಗೆ ಏನಾದರೂ ಮ್ಯಾಚ್ ಆಯಿತು ಅಂತ ಹೇಳಿದ್ರೆ ಅವರು ಕೂಡ ಅಷ್ಟೇ ನಾವು 50% ಫೀಸಲ್ಲಿ ಅವ್ರಿಗೆ ನಾವು ಸ್ಕಾಲರ್ಶಿಪ್ ಆಗಿ ಕೊಡ್ತೀವಿ. ಯಾಕಂತಂದರೆ ಸ್ಪೋರ್ಟ್ಸ್ಗೆ ನಾವು ನಮ್ಮ ಸ್ಕೂಲು ಎನ್ಕರೇಜ್ಮೆಂಟ್ಸ್, ಯಾವುದೊಂದು ಕ್ರಿಕೆಟ್ ಒಂದೇ ಅಲ್ಲ, ಖೋಖೋ ಆಗಲಿ ಎಲ್ಲದರಲ್ಲೂ. ಲಾಸ್ಟ್ ಇಯರಲ್ಲಿ ಗಣೇಶು ಮತ್ತು ಅನೂಪು ಇವರೆಲ್ಲ ಸ್ಟೇಟ್ ಲೆವೆಲ್ ಹೋಗಿ ಆಡಿದ್ರು ಲಾಸ್ಟ್ ಇಯರು. ಖೋಖೋ ಅಲ್ಲಿ ನ್ಯಾಷನಲ್ಸಲ್ಲಿ ಚಾಂಪಿಯನ್ಸ್ ಆದರು ಇಬ್ಬರು ಮಕ್ಕಳು, ಲಿಖಿತ್ ಮತ್ತು ಫಜಲ್ ಅಂತ ಹೇಳ್ಬಿಟ್ಟು ಇಬ್ಬರು ಮಕ್ಕಳು. ಈ ರೀತಿ ಸ್ಪೋರ್ಟ್ಸ್ ಕೂಡ ತುಂಬ ಬೆಳಿಬೇಕು ನಮ್ಮ ಕೋಲಾರಲ್ಲಿ ಅಂತ ಹೇಳ್ತಾ ಇವತ್ತಿನ ದಿನ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದೀವಿ. ನಿಮಗೂ ಯಾರಾದರೂ ಇಷ್ಟು ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಪೇರೆಂಟ್ಸು ನೀವು ಖಂಡಿತ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ, ಇವತ್ತಿನ ದಿನ ಎಲ್ರಿಗೂ ಮಕ್ಕಳಿಗೆ ಒಳ್ಳೆಯದಾಗಲಿ, ಮಕ್ಕಳೆಲ್ಲ ಒಂದು ಒಳ್ಳೆ ಪೊಸಿಷನ್ ಹೋಗಬೇಕು ಅಂತ ಹೇಳ್ತಾ ನಾನು ಆಸೆ ಪಡ್ತಾ ಇದ್ದೀನಿ.